welcome to my channel. Today we discuss what is DC generator and what principle DC generator works. What are the Faraday's laws of electromagnetic induction laws? ಇಲ್ಲಿ ಎರಡು ಲಾಸ್ ಇದೆ, ಅವು ಯಾವುವು? So and also what are the types of EMF induced and how that EMF is induced, and also we understand about Fleming right hand rule, and also how to calculate the EMF induced by using one of the formula. Okay, so first we understand about what is DC generator. DC generator means it is one of the machine. It is also one of the machine in which machine is converts mechanical energy into electrical energy is called DC generator. So mechanical energy means what? So that mechanical energy can be taken by means of a AC motor or DC motor, or it may be wind source, or it may be water source ಇಂದ ನಾವು ಏನನ್ನ ಮೆಕ್ಯಾನಿಕಲ್ ಎನರ್ಜಿನ ಪಡೆಯುತ್ತೀವಿ. ಸೊ ದಟ್ ಮೆಕ್ಯಾನಿಕಲ್ ಎನರ್ಜಿನ ಏನ್ ಮಾಡ್ತೀವಿ? ಒನ್ ಆಫ್ ದ ಮೆಷಿನ್ ಮುಖಾಂತರ. ಸೊ ದಟ್ ಮೆಷಿನ್ ಇಸ್ ಕಾಲ್ಡ್ ಜನರೇಟರ್. ಸೊ ಆ ಜನರೇಟರ್ ಏನ್ ಮಾಡುತ್ತೆ? ಟೇಕ್ ದ ಮೆಕ್ಯಾನಿಕಲ್ ಎನರ್ಜಿ ಅಂಡ್ ಇಟ್ಸ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಹಾಗಾಗಿ ದಟ್ ಜನರೇಟರ್, ದಟ್ ಮೆಷಿನ್ ಇಸ್ ಕಾಲ್ಡ್ ಡಿಸಿ ಜನರೇಟರ್. ಸೊ ವೈ ದಿಸ್ ಜನರೇಟರ್ ಡಿಸಿ ಅಂತ ಕರಿತೀವಿ ಅಂದ್ರೆ, ಬಿಕಾಸ್ ಆಫ್ ದಟ್ ಮೆಷಿನ್ ಈಸ್ ಇಂಡ್ಯೂಸಸ್ ಯೂನಿಡೈರೆಕ್ಷನಲ್ ಆರ್ ಡೈರೆಕ್ಟ್ ಕರೆಂಟ್ ಅನ್ನ ಅದು ಇಂಡ್ಯೂಸ್ ಮಾಡೋದ್ರಿಂದ ಅದನ್ನ ನಾವೇನಂತ ಕರಿತೀವಿ? ಡೈರೆಕ್ಟ್ ಕರೆಂಟ್ ಜನರೇಟರ್ ಅಥವಾ ಡಿಸಿ ಜನರೇಟರ್. ಅದೇ ರೀತಿ ಎಸಿ ಜನರೇಟರ್ ಅಂತ ಬರುತ್ತೆ. ಎಸಿ ಜನರೇಟರ್ ಮೀನ್ಸ್ ದಟ್ ಜನರೇಟರ್ induces alternating nature of current, so that's why that generator is called AC generator. So now we understand about DC generator ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದೀವಿ. ಇಲ್ಲಿ ನಮಗೆ so this generator ಯಾವ ಒಂದು ಪ್ರಿನ್ಸಿಪಲ್ ಅಲ್ಲಿ ವರ್ಕ್ ಆಗುತ್ತೆ, and what principle this generator is works, either it may be DC generator or it may be AC generator. So this generator works on the principle of Faraday's laws of electromagnetic induction. Faraday's laws of electromagnetic induction ಅಂತಕ್ಕಂತ ಪ್ರಿನ್ಸಿಪಲ್ ಅಲ್ಲಿ ವರ್ಕ್ ಆಗುತ್ತೆ. So what says Faraday's law? ಈ Faraday's laws ಅಲ್ಲಿ ಎರಡು ಲಾಸ್ ಗಳನ್ನು ನಾವು ನೋಡ್ತೀವಿ. So one is Faraday's first law ಅಂತ ಕರಿತೀವಿ, ಇನ್ನೊಂದು Faraday's second law. So what says Faraday's first law? What says Faraday's first law? Whenever a flux linked with a conductor or circuit changes, then EMF usually be induced in that conductor. So that is called what? Faraday's first law. First law ಏನು ಹೇಳುತ್ತೆ ಅಂದ್ರೆ, ಯಾವುದೇ ಒಂದು ಕಂಡಕ್ಟರ್ ಅಲ್ಲಿ ಫ್ಲಕ್ಸ್ ಲಿಂಕ್ ಆದಾಗ, ಫ್ಲಕ್ಸ್ ಅಂದ್ರೆ ಯಾವುದು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಸ್ ಆದಾಗ ಅಥವಾ ಚೇಂಜಸ್ ಆದಾಗ ಆ ಕಂಡಕ್ಟರ್ ಅಲ್ಲಿ EMF ಇಂಡ್ಯೂಸ್ ಆಗುತ್ತೆ. So that is what Faraday's first law ಅಂತ ಹೇಳುತ್ತೆ. ಸೊ ಅದೇ ರೀತಿನೇ ಇನ್ನೊಂದು ಲಾ ಇದೆ, Faraday's second law. Faraday's second law says an EMF is induced is depend upon rate of change of flux linked with that conductor. ಅಂದ್ರೆ ಏನಪ್ಪಾ ಅಂದ್ರೆ, ಎಷ್ಟು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಆ ಕಂಡಕ್ಟರ್ ಅಲ್ಲಿ ಲಿಂಕ್ಸ್ ಆಗಿದೆ ಅಥವಾ ಸರ್ಕ್ಯೂಟ್ ಚೇಂಜಸ್ ಆಗಿದೆ. ಸೊ ಆ ಬೇಸಿಸ್ ಮೇಲ್ಗಡೆ EMF ಇಂಡ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ವಾಟ್ ಸೆಕೆಂಡ್ ಲಾ. ಓಕೆ, ಸೊ ಈ ಎರಡು ರೀತಿಯ ಲಾಸ್ ನಮಗೆ ಗೊತ್ತಾಯ್ತು. ಸೊ ಇಲ್ಲಿ ದಿಸ್ ಲಾಸ್ ಮೇಲ್ಗಡೆ ಅಕಾರ್ಡಿಂಗ್ ಟು EMF ಇಂಡ್ಯೂಸ್ಡ್, it will be depend upon relative motion between conductor and magnetic field, or it may be linking with a flux and stationary conductor. So what this says, ಇಲ್ಲಿ ನಾವು ಎರಡು ರೀತಿಯ EMF ಅನ್ನು ನೋಡ್ತೀವಿ ಇಂಡ್ಯೂಸ್ ಆಗ್ತಕ್ಕಂಥದ್ದು. ಒಂದು ಯಾವುದು? ಡೈನಮಿಕಲಿ ಇಂಡ್ಯೂಸ್ಡ್ EMF ಅಂತ ಒಂದು ಬರುತ್ತೆ, ಇನ್ನೊಂದು ಯಾವುದು? ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಅಂತ ಬರುತ್ತೆ. ಸೊ ವಾಟ್ ಸೇಸ್ ಡೈನಮಿಕಲಿ ಇಂಡ್ಯೂಸ್ಡ್? ಸೊ ಆಗ್ಲೇ ನಾನು ಹೇಳಿದೆ, ರಿಲೇಟಿವ್ ಮೋಷನ್ ಬಿಟ್ವೀನ್ ಕಂಡಕ್ಟರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅರ್ಥ ಏನಪ್ಪಾ ಅಂದ್ರೆ, ಇದು
ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆಗುತ್ತೋ ಅಥವಾ ಕಂಡಕ್ಟರ್ ಮೂವ್ ಆಗುತ್ತೋ, ಸೊ ಯಾವುದೇ ಬೇಸಿಸ್ ಮೇಲ್ಗಡೆ EMF ಇಂಡ್ಯೂಸ್ ಆದ್ರೆ ಕೂಡ ಅದನ್ನ ನಾವು ಏನಂತ ಕರಿತೀವಿ, ಡೈನಮಿಕಲಿ ಇಂಡ್ಯೂಸ್ಡ್ EMF. ಓಕೆ, ಸೊ ಹೌ ಡೈನಮಿಕಲಿ ಇಂಡ್ಯೂಸ್ಡ್ EMF ನಮಗೆ ಸಿಗುತ್ತೆ ಅನ್ನೋದನ್ನ ಇಲ್ಲಿ 4 ಡಯಾಗ್ರಾಮ್ ಅನ್ನ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಹಿಯರ್ ದಿಸ್ ಈಸ್ ಒನ್ ಆಫ್ ದ ಫಸ್ಟ್ ಡಯಾಗ್ರಾಮ್. In this diagram we have to taken one of the U-shaped magnet and one of the conductor nothing but one of the armature ಅಂತ ತಿಳ್ಕೋಬೇಕಾಗುತ್ತೆ. ಅಂದ್ರೆ ಲಾರ್ಜ್ ಸೈಜ್ ಜನರೇಟರ್ ಅಲ್ಲಿ ನಾವು ನಾರ್ಮಲಿ ಕಂಡಕ್ಟರ್ ಬದಲಿಗೆ ಅಲ್ಲಿ ಆರ್ಮೇಚರ್ ನ ಫಿಟ್ ಮಾಡ್ತೀವಿ. ಆದ್ರೆ ಇಲ್ಲಿ ನಾವು ಪ್ರಿನ್ಸಿಪಲ್ ಅನ್ನ ಹೇಳೋ ದೃಷ್ಟಿಯಿಂದ ನಾವೇನ್ ಮಾಡಿದೀವಿ, ಒಂದು ಕಂಡಕ್ಟರ್ ನ ತೋರಿಸಿದೀವಿ. ಓಕೆ, ದಿಸ್ ಈಸ್ ಒನ್ ಆಫ್ ದ U-shaped magnet, this is one of the conductor, this is one of the galvanometer, this is wires. Okay, here how dynamically induced EMF ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥದ್ದು. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಬೇಕು, ನಮಗೆ ಆಲ್ರೆಡಿ ಗೊತ್ತಿದೆ ಅಕಾರ್ಡಿಂಗ್ ಟು EMF induced depend upon relative motion of the magnetic field or conductor. ಇಲ್ಲಿ ನೋಡಿ ಮ್ಯಾಗ್ನೆಟ್ ಇಂದ ಏನ್ ಪ್ರೊಡ್ಯೂಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನಾವೇನ್ ಮಾಡಿದೀವಿ, ಒನ್ ಆಫ್ ದ ಕಂಡಕ್ಟರ್ ಯೂಸ್ ಬಿ ಮೂವ್ಸ್. ದಟ್ ಮೀನ್ಸ್ ಇಟ್ ಮೇ ಬಿ ಗೋಸ್ ಅಪ್ ಆರ್ ಡೌನ್. ಇಲ್ಲಿ ನೋಡಿ ಈ ಕಂಡಕ್ಟರ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಒಂದು ಸಾರಿ ಏನಾಗ್ತಾ ಇದೆ, ಡೌನ್ವರ್ಡ್ ಡೈರೆಕ್ಷನ್ ಗೆ ಬರ್ತಾ ಇದೆ. ಸೊ ಡೌನ್ವರ್ಡ್ ಡೈರೆಕ್ಷನ್ ಗೆ ಬರ್ತಾಗ ಸೊ ದೆನ್ ದಿಸ್ ಕಂಡಕ್ಟರ್ ಅಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಏನಾಗುತ್ತೆ, ಅಲ್ಲಿ ಲಿಂಕ್ಸ್ ಆಯ್ತು. ಸೊ ಯಾವಾಗ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಈ ಕಂಡಕ್ಟರ್ ಅಲ್ಲಿ ಲಿಂಕ್ಸ್ ಆದಾಗ, ಸೊ ಆಲ್ರೆಡಿ ನಮಗೆ ಗೊತ್ತಿದೆ ಅಕಾರ್ಡಿಂಗ್ ಟು ಫೆರಡೇಸ್ ಲಾಸ್ ಪ್ರಕಾರ ಯಾವುದೇ ಕಂಡಕ್ಟರ್ ಅಲ್ಲಿ magnetic lines of force links ಆದಾಗ ಅಥವಾ ಚೇಂಜಸ್ ಆದಾಗ then that conductor induces an EMF. ಸೊ ಹಾಗಾಗಿ ಈ ಒಂದು ಕಂಡಕ್ಟರ್ ಅಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ that current ಇಂಡ್ಯೂಸ್ ಆಗಿದ್ದನ್ನ ನಾವು ನೋಡಬಹುದು ಹೇಗೆ, ಒನ್ ಆಫ್ ದ ಗ್ಯಾಲನೋಮೀಟರ್. ಸೊ ದಟ್ ಗ್ಯಾಲನೋಮೀಟರ್ is indicate what about current, ಎಷ್ಟು ಕರೆಂಟ್ ಅಲ್ಲಿ ಫ್ಲೋ ಆಗ್ತಾ ಇದೆ ಅಥವಾ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವಾಗ ಚೇಂಜಸ್ ಆದಾಗ ಇಲ್ಲಿ ಏನಾಗುತ್ತೆ, ದಿಸ್ ನೀಡಲ್ ಈಸ್ ವಿಲ್ ಬಿ ಡಿಫ್ಲೆಕ್ಟ್. ಸೊ ನೀಡಲ್ ಡಿಫ್ಲೆಕ್ಟ್ ಆಗ್ತಾ ಇದೆ ಅಂದ್ರೆ ದಟ್ ಈಸ್ ಕಾಲ್ಡ್ ವಾಟ್, ಕರೆಂಟ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಇಲ್ಲಿ ಕರೆಂಟ್ ಮೂವ್ಮೆಂಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಕರೆಂಟ್ ಈಸ್ ವಿಲ್ ಬಿ ಫ್ಲೋಸ್, ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ ನೋಡಿ ಅಬ್ಸರ್ವ್ ಮಾಡಬಹುದು, A to B ಕಡೆಗೆ ಹೋಗ್ತಾ ಇದೆ. ಸೊ ಇನ್ ದಿಸ್ ಸಿಚುಯೇಷನ್ ಗ್ಯಾಲನೋಮೀಟರ್ ಈಸ್ ವಿಲ್ ಬಿ ಡಿಫ್ಲೆಕ್ಟ್ ಟುವರ್ಡ್ ದಿಸ್ ಡೈರೆಕ್ಷನ್. ಓಕೆ, ಸೊ ಇಲ್ಲಿ ನಮಗೆ ಯಾವುದು ಕಂಡಕ್ಟರ್ ಮೂವಿಂಗ್ ಡೌನ್ ಆದಾಗ ಏನಾಗುತ್ತೆ, ಫ್ಲಕ್ಸ್ ಚೇಂಜಸ್ ಆಯ್ತು, EMF ಇಂಡ್ಯೂಸ್ ಆಯ್ತು. ಅದೇ ರೀತಿ ಇಲ್ಲಿ ಏನ್ ಮಾಡ್ತಾ ಇದೀವಿ, ಇನ್ ಸೆಕೆಂಡ್ ಡಯಾಗ್ರಾಮ್ ದ ಕಂಡಕ್ಟರ್ ಈಸ್ ವಿಲ್ ಬಿ ಮೂವಿಂಗ್ ಅಪ್ವರ್ಡ್ ಡೈರೆಕ್ಷನ್. ಕಂಡಕ್ಟರ್ ಏನಾಗಿದೆ, ಕೆಳಗಡೆಯಿಂದ ಮೇಲೆ ಫ್ಲೋ ಆಗ್ತಾ ಇದೆ ಅಥವಾ ಮೂವಿಂಗ್ ಆಗ್ತಾ ಇದೆ. ಬಟ್ ಕೆಪ್ಟ್ ಯಾವುದು, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಏನ್ ಮಾಡಿದ್ವಿ ನಾವು, ಕೆಪ್ಟ್ ಸ್ಟೇಷನರಿ. ಇಲ್ಲೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಏನ್ ಮಾಡಿದ್ವಿ, ಮ್ಯಾಗ್ನೆಟ್ ಅನ್ನ ಹಾಗೆ ಹಿಡ್ಕೊಂಡಿದೀವಿ, ಆದ್ರೆ ಕಂಡಕ್ಟರ್ ಅನ್ನ ಮಾತ್ರ ಮೇಲಿಂದ ಕೆಳಗಡೆ ತಂದಿದೀವಿ. ಅದೇ ರೀತಿ ಇಲ್ಲಿ ಏನಾಗ್ತಾ ಇದೆ, ಕಂಡಕ್ಟರ್ ಅನ್ನ ಏನ್ ಮಾಡ್ತಾ ಇದೀವಿ, ಕೆಳಗಡೆಯಿಂದ ಮೇಲ್ಗಡೆ ತಗೊಂಡು ಹೋಗ್ತಾ ಇದೀವಿ. ದಟ್ ಮೀನ್ಸ್ ವಾಟ್, ಕಂಡಕ್ಟರ್ ಇಸ್ ಗೋಸ್ upward direction but magnetic kept stationary. So then also EMF will be induced in this conductor because of change. ಕಂಡಕ್ಟರ್ ಅಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಸ್ ಆಯ್ತು, ಜೊತೆಗೆ ಚೇಂಜಸ್ ಆಯ್ತು, ದೆನ್ ಏನಾಗುತ್ತೆ, ಈ ಕಂಡಕ್ಟರ್ ಅಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ EMF ಇಂಡ್ಯೂಸ್ ಆದಾಗ ಅಬ್ಸರ್ವ್ ಮಾಡಬೇಕು, ಇಲ್ಲಿ once again current is will be induced. So that current can be seen by means of one of the galvanometer. Here this galvanometer is will be deflect toward this direction. ರೈಟ್ ಲೆಫ್ಟ್ ಸೈಡ್ ಗೆ ಡಿಫ್ಲೆಕ್ಟ್ ಆಗ್ತಾ ಇದೆ, ಆದ್ರೆ ಅಪ್ವರ್ಡ್ ಗೆ ಯಾವಾಗ ಕಂಡಕ್ಟರ್ ಫ್ಲೋ ಆಗುತ್ತೆ ದೆನ್ ದಿಸ್ ಗ್ಯಾಲನೋಮೀಟರ್ ಇಸ್ ಡಿಫ್ಲೆಕ್ಟ್ ರೈಟ್ ಸೈಡ್ ಗೆ ಅದು ಡಿಫ್ಲೆಕ್ಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತು. ಸೊ ಇನ್ ದಿಸ್ ಸಿಚುಯೇಷನ್ ಕರೆಂಟ್ ಈಸ್ ವಿಲ್ ಬಿ ಫ್ಲೋಸ್, ಎಲ್ಲಿಂದ ಇಲ್ಲಿ ಹೋಗ್ತಾ ಇದೆ ನೋಡಿ, B to A ಕಡೆಗೆ ಹೋಗ್ತಾ ಇದೆ, ಆದ್ರೆ ಇಲ್ಲಿ ಏನಾಗ್ತಾ ಇದೆ, A to B ಕಡೆಗೆ ಕರೆಂಟ್ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, ವಿ ಕ್ಯಾನ್ ಗೆಟ್ ಇನ್ ದಿಸ್
ಕೇಸ್ ಆಲ್ಟರ್ನೇಟಿಂಗ್ ನೇಚರ್ ಆಫ್ ಕರೆಂಟ್ ಇಂಡ್ಯೂಸ್ ಆಗ್ತಾ ಇದೆ ಅಂತ. ಸೊ ಅದು ಹೌ ದಟ್ ಆಲ್ಟರ್ನೇಟಿಂಗ್ ನೇಚರ್ ಆಫ್ EMF is will be induced ಅನ್ನೋದನ್ನ ನೆಕ್ಸ್ಟ್ ನೋಡೋಣ. ಸೊ ಇನ್ನು ಥರ್ಡ್ ಡಯಾಗ್ರಾಮ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಬೇಕು. ಹಿಯರ್ ಕಂಡಕ್ಟರ್ ನಾವೇನ್ ಮಾಡಿದೀವಿ, ಸ್ಟೇಷನರಿ ಮಾಡ್ಕೊಂಡಿದೀವಿ, ಆದರೆ ಮ್ಯಾಗ್ನೆಟ್ ಅನ್ನ ಏನ್ ಮಾಡ್ತೀವಿ, ಮೂವ್ಮೆಂಟ್ ಮಾಡ್ತಾ ಇದೀವಿ. ಸೊ ಆದರೂ ಕೂಡ EMF ಇಂಡ್ಯೂಸ್ ಆಗುತ್ತೆ ಅನ್ನೋದನ್ನೇ ಹೇಳ್ತಕ್ಕಂಥದ್ದು ಇಲ್ಲಿ. ಇಲ್ಲಿ ನೋಡಿ, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಯು ಶೇಪ್ ಮ್ಯಾಗ್ನೆಟ್, ದಿಸ್ ಈಸ್ ಒನ್ ಆಫ್ ದ ಯಾವುದು ಕಂಡಕ್ಟರ್. ಇಲ್ಲಿ ಏನ್ ಮಾಡಿದೀವಿ, ಈ ಕಂಡಕ್ಟರ್ ಅನ್ನ ಕೆಪ್ ಸ್ಟೇಷನರಿ, ಬಟ್ ದಿಸ್ ಮ್ಯಾಗ್ನೆಟ್ ಅನ್ನ ಮಾತ್ರ ಏನ್ ಮಾಡಿದೀವಿ, ಮೂವಿಂಗ್ ಅಪ್. ಏನ್ ಮಾಡಿದೀವಿ, ಮ್ಯಾಗ್ನೆಟ್ ಅನ್ನ ಮೂವಿಂಗ್ ಅಪ್. ಸೊ ದೆನ್ ಆಲ್ಸೋ ದಿಸ್ ಕಂಡಕ್ಟರ್ ಲಿಂಕ್ಸ್ ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ದಟ್ ಈಸ್ ವೈ ದಿಸ್ ಕಂಡಕ್ಟರ್ ಇಂಡ್ಯೂಸಸ್ ಆನ್ EMF. ಸೊ ದಟ್ ಕರೆಂಟ್ ಏನಾಗುತ್ತೆ, ಅಲ್ಲಿ ಇಂಡ್ಯೂಸ್ ಆಗುತ್ತೆ. ಸೊ ಇಂಡ್ಯೂಸ್ ಆಗ್ತಕ್ಕಂಥ ಕರೆಂಟ್ ಅನ್ನ ಅಬ್ಸರ್ವ್ ಮಾಡಬಹುದು. ಹಿಯರ್ ಇನ್ ದಿಸ್ ಕೇಸ್ current is will be flows A to B ಕಡೆಗೆ ಕರೆಂಟ್ ಹೋಗ್ತಾ ಇದೆ. So that current direction we have to observe here. So then in this case this galvanometer is indicate one direction, that means left direction ಕಡೆಗೆ ಅದು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇದರಿಂದಲೇ ಗೊತ್ತಾಗ್ತಾ ಇದೆ ಏನಂತ. ಸೊ ಯಾವುದೇ ಒಂದು ಕಂಡಕ್ಟರ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟುಬಿಟ್ಟು ಮೂವ್ಮೆಂಟ್ ಮಾಡಿದ್ರು ಕೂಡ ಏನಾಗುತ್ತೆ, ಆ ಕಂಡಕ್ಟರ್ ಅಲ್ಲಿ ಫ್ಲಕ್ಸ್ ಲಿಂಕೇಜ್ ಆಗುತ್ತೆ. ಫ್ಲಕ್ಸ್ ಲಿಂಕೇಜಸ್ ಆದಾಗ ಆ ಕಂಡಕ್ಟರ್ ಅಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ಐದರ್ ಇಟ್ ಮೇ ಬಿ ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನಾವು ಸ್ಟೇಷನರಿಗೆ ಇಟ್ಕೋಬಹುದು, ಇಲ್ಲ ಅಂದ್ರೆ ಯಾವ್ದಾದ್ರು ಕಂಡಕ್ಟರ್ ಅನ್ನಾದ್ರೂ ಕೂಡ ಸ್ಟೇಷನ್ ಇಟ್ಕೋಬಹುದು. ಯಾವುದೇ ರೀತಿಯ ಒಂದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಮೂವ್ಮೆಂಟ್ ಮಾಡೋದ್ರಿಂದ EMF ಇಂಡ್ಯೂಸ್ ಆಗುತ್ತೆ. ದಟ್ ಟೈಪ್ ಆಫ್ EMF is induced is called what? Dynamically induced EMF. Here in last case ಅಲ್ಲಿ ಅಬ್ಸರ್ವ್ ಮಾಡಬಹುದು. Here the magnetic field, ಮ್ಯಾಗ್ನೆಟ್ ಅನ್ನ ನಾವು ಸ್ಟೇಷನ್ ಇಟ್ಕೊಂಡಿದೀವಿ, ಆದರೆ ಕಂಡಕ್ಟರ್ ನ ಸ್ಟೇಷನ್ ಇಟ್ಕೊಂಡಿದೀವಿ. ಏನನ್ನ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅಥವಾ ಮ್ಯಾಗ್ನೆಟ್ ಅನ್ನ ಏನ್ ಮಾಡ್ತಾ ಇದೀವಿ, ಮೂವಿಂಗ್ ಡೌನ್ವರ್ಡ್ ಆದಾಗೂ ಕೂಡ ಏನು, ಅಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇಟ್ ವಿಲ್ ಬಿ ಫ್ಲೋಸ್. ಸೊ ಅದನ್ನ ನೀವು ಅಬ್ಸರ್ವ್ ಮಾಡಬಹುದು. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಸೊ ಈ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಈ ಕಂಡಕ್ಟರ್ ಅಲ್ಲಿ ಲಿಂಕ್ಸ್ ಆದಾಗ ಆ ಕಂಡಕ್ಟರ್ ಅಲ್ಲಿ ಅಗೈನ್ EMF will be induced. So in this case galvanometer it shows the ಯಾವುದು ರೈಟ್ ಸೈಡ್ ಅಲ್ಲಿ ಅದು ಡಿಫ್ಲೆಕ್ಟ್ ಆಗ್ತಾ ಇದೆ. ಹಿಯರ್ ಇಲ್ಲಿ ಏನಾಗ್ತಾ ಇದೆ, ಕರೆಂಟ್ B to C ಕಡೆಗೆ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಇದರಿಂದ ಅರ್ಥ ಆಗ್ತದೆ ನಮಗೆ ಈ ರೀತಿಯಿಂದ ಇಂಡ್ಯೂಸ್ ಆಗ್ತಕ್ಕಂತ ಒಂದು EMF ಅನ್ನು ನಾವು ಏನಂತ ಕರಿತೀವಿ, ಡೈನಾಮಿಕಲಿ ಇಂಡ್ಯೂಸ್ಡ್ EMF ಅಂತ ಕರಿತೀವಿ. ಸೊ ಆಲ್ಮೋಸ್ಟ್ ಆಲ್ ಜನರೇಟರ್ಗಳು ಇಂಡ್ಯೂಸ್ ಆಗ್ತಕ್ಕಂತ ಯಾವುದು EMF ಯಾವ ನೇಚರ್ ಅಲ್ಲಿ ಇರುತ್ತೆ, ಅದು ಡೈನಾಮಿಕಲಿ ಇಂಡ್ಯೂಸ್ಡ್ EMF ಆಗಿರುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ನೇಚರ್ ಆಫ್ ಅಂದ್ರೆ ಏನು, ಈ ಕಂಡಕ್ಟರ್ ಅಲ್ಲಿ ಇಂಡ್ಯೂಸ್ ಆಗ್ತಕ್ಕಂತ ಕರೆಂಟ್ ನಾರ್ಮಲಿ ಆಲ್ವೇಸ್ AC ನೇಚರ್ ಇರುತ್ತೆ. ಆ AC ನೇಚರ್ ಇರತಕ್ಕಂಥದ್ದನ್ನ ನಾವು DC ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ, ಈ ಕಂಡಕ್ಟರ್ ಗೆ ಅಥವಾ ಈ ಒಂದು ಆರ್ಮೇಚರ್, ಸೊ ನಾರ್ಮಲಿ ಲಾರ್ಜ್ ಸೈಜ್ ಯಾವುದು ಜನರೇಟರ್ ಗಳಲ್ಲಿ ನಾವು ಕಾಮುಟೇಟರ್ ಗಳನ್ನ ಬಳಸ್ತೀವಿ. ಕಾಮುಟೇಟರ್ ನ ಬಳಸಿದಾಗ ವಿ ಕ್ಯಾನ್ ಗೆಟ್ DC ಸಪ್ಲೈ. ಇಫ್ ಯು ಹ್ಯಾವ್ ಟು ಕನೆಕ್ಟ್ ಒನ್ ಆಫ್ ದ ಸ್ಲಿಪ್ಪಿಂಗ್ಸ್ ಗಳನ್ನ ಕನೆಕ್ಟ್ ಮಾಡಿದ್ದೆ ಆದ್ರೆ ವಿ ಕ್ಯಾನ್ ಗೆಟ್ AC ಸಪ್ಲೈ. ಓಕೆ, ಸೊ ಹಾಗೆ ನಮಗೆ ಡೈನಾಮಿಕಲಿ ಇಂಡ್ಯೂಸ್ಡ್ EMF ಇಂಡ್ಯೂಸ್ ಆಯ್ತು ಅಂತ ಗೊತ್ತಾಯ್ತು. ಸೊ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF. ಸೊ ದಟ್ ವರ್ಡ್ ಈಸ್ ಸೇಸ್ ವಾಟ್, ಸ್ಟ್ಯಾಟಿಕಲಿ, ಸ್ಟೇಷನರಿ ಇದ್ದಾಗ ಇದರಲ್ಲಿ ಯಾವುದೇ ರೀತಿಯ ರೊಟೇಟಿಂಗ್ ಪಾರ್ಟ್ ಇರೋದಿಲ್ಲ. ಎರಡೂ ಕೂಡ ಏನಾಗಿರುತ್ತೆ, ಇಲ್ಲಿ ಸ್ಟೇಷನರಿ ಆಗಿರುತ್ತೆ. ಇಲ್ಲಿ ಏನೋ ಮ್ಯಾಗ್ನೆಟ್ ಅನ್ನು ಕೂಡ ನಾವು ಮೂವ್ಮೆಂಟ್ ಮಾಡೋದಿಲ್ಲ, ಆದರೆ ಫ್ಲಕ್ಸ್ ಲಿಂಕ್ ಆಗುತ್ತೆ. ಅಕಾರ್ಡಿಂಗ್ ಟು Faraday's laws of electromagnetic induction, whenever a flux linked with a conductor, nearby conductor also, ಪಕ್ಕದಲ್ಲಿರ್ತಕ್ಕಂತ ಒಂದು ಕಂಡಕ್ಟರ್ ಅಲ್ಲೂ ಕೂಡ ಏನಾಗುತ್ತೆ, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಲಿಂಕ್ ಆದಾಗ ಆ ಕಂಡಕ್ಟರ್ ಅಲ್ಲಿ ಏನಾಗುತ್ತೆ, EMF ಇಂಡ್ಯೂಸ್ ಆಗುತ್ತೆ ಅನ್ನೋದನ್ನೇ ನಾವೇನಂತ ಕರಿತೀವಿ, ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF. ಹಿಯರ್ ದೇರ್ ಆರ್ ಟೂ ಕಾಯಿಲ್ಸ್ ಅನ್ನ ತಗೊಂಡಿದೀವಿ. ಸೊ ದಿಸ್ ಫಸ್ಟ್ ಕಾಯಿಲ್ ವೇರ್ ಇನ್ ಫಸ್ಟ್ ಕೇಸ್ ಅಲ್ಲಿ ಬ್ಯಾಟರಿ ಕನೆಕ್ಟ್ ಮಾಡಿದೀವಿ, ಒನ್ ಆಫ್ ದ ಸ್ವಿಚ್ ಮುಖಾಂತರ ಕನೆಕ್ಟ್ ಮಾಡಿದೀವಿ. ಓಕೆ,
and nearby second coil is connect. First we switch on the battery switch on ಏನ್ ಮಾಡೋಣ ಆನ್ ಮಾಡೋಣ. So then this coil is induces an EMF. The coil is produces the magnetic flux. So when magnetic flux is produced, nearby coil, that means coil 2 also links. Magnetic flux ಏನ್ ಮಾಡುತ್ತದು links ಆಗುತ್ತೆ. So links ಆದಾಗ fluxes changes ಆಗುತ್ತೆ. Fluxes changes ಆದಾಗ ಈ ಒಂದು ಗ್ಯಾಲೋಮೀಟರ್ ನಾವೇನ್ ಮಾಡಿದೀವಿ ಸೆಕೆಂಡ್ ಕಾಯಿಲ್ ಕನೆಕ್ಟ್ ಮಾಡಿದೀವಿ. ಬಟ್ ದೇರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ಫಸ್ಟ್ ಕಾಯಿಲ್ ಅಂಡ್ ಸೆಕೆಂಡ್ ಕಾಯಿಲ್. ಎಲೆಕ್ಟ್ರಿಕಲಿ ಕನೆಕ್ಷನ್ ಇಲ್ಲ, ಆದರೆ ಓನ್ಲಿ ಏನು ಲಿಂಕ್ ಇದೆ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮಾತ್ರ ಲಿಂಕ್ ಆಗಿದೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆದ್ರೂ ಕೂಡ ಈ ಒಂದು ಕಾಯಿಲ್ ನಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ದಟ್ ಇಂಡ್ಯೂಸ್ ಆಗಿರ್ತಕ್ಕಂಥ EMF ಅನ್ನು ನಾವು ಅಬ್ಸರ್ವ್ ಮಾಡಬಹುದು. ಒನ್ ಆಫ್ ದ ಗ್ಯಾಲೋಮೀಟರ್ ಕನೆಕ್ಟ್ ಮಾಡಿದ್ದೆ ಆದ್ರೆ ಸೊ ದಟ್ ಗ್ಯಾಲೋಮೀಟರ್ ಈಸ್ ಇಂಡಿಕೇಟ್ ವಾಟ್ ಅಬೌಟ್ ಫ್ಲಕ್ಸ್ ವಾಟ್ ಅಬೌಟ್ ಕರೆಂಟ್ ಇಂಡ್ಯೂಸ್ ಆಗಿದೆ ಅನ್ನೋದನ್ನ ಇಂಡ್ಯೂಸ್ ತೋರಿಸುತ್ತೆ. ಓಕೆ, ಹಿಯರ್ ಇನ್ ದಿಸ್ ಕೇಸ್ ಸ್ವಿಚ್ ಅನ್ನ ನಾವು ಆನ್ ಮಾಡ್ತೀವಿ. ಆನ್ ಮಾಡಿದಾಗ ಮಾತ್ರ ಏನಾಗುತ್ತೆ ಕರೆಂಟ್ ಹೋಗಿದ್ದನ್ನ ನಾವು ನೋಡಬಹುದು. ಸೊ ಸ್ವಿಚಸ್ ಪರ್ಮನೆಂಟ್ ಆಗಿ ಆನ್ ಆಗಿತ್ತು ಅಂದ್ರೆ ಈ ಫ್ಲಕ್ಸಸ್ ಏನಾಗಿರುತ್ತೆ ಅಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ, ಸ್ಟೇಷನ್ ಆಗಿರುತ್ತೆ. ಸೊ ದಟ್ ಮೀನ್ಸ್ ಜೀರೋ ಆಗಿರುತ್ತೆ. ಸೊ ಜೀರೋ ಆಗಿರೋದ್ರಿಂದ ಇಲ್ಲಿ ಸೆಕೆಂಡ್ ಕಾಯಿಲ್ ನಲ್ಲಿ ಫ್ಲಕ್ಸ್ ಲಿಂಕ್ಸ್ ಆಗೋದಿಲ್ಲ. ಸೊ ಸೆಕೆಂಡ್ ಕಾಯಿಲ್ ಅಲ್ಲಿ ಫ್ಲಕ್ಸ್ ಲಿಂಕೇಜಸ್ ಆಗಲ್ಲ ಅಂದಾಗ ಸೊ ಕಂಟಿನ್ಯೂಸ್ ಆಗಿ EMF ಇಂಡ್ಯೂಸ್ ಆಗಲ್ಲ. ಯಾವಾಗ ವ್ಯಾನ್ ವಿ ಆರ್ ಕನೆಕ್ಟಿಂಗ್ ಬ್ಯಾಟರಿ ಆರ್ ಸೆಲ್ ಗಳನ್ನ ಯಾವುದೇ ಕಾರಣಕ್ಕೂ ಯಾವುದಕ್ಕೆ ಟ್ರಾನ್ಸ್ಫಾರ್ಮರ್, ಇದೊಂದು ಒನ್ ಆಫ್ ದ ಟ್ರಾನ್ಸ್ಫಾರ್ಮರ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಈ ಟ್ರಾನ್ಸ್ಫಾರ್ಮರ್ ಗೆ ನಾವು ಯಾವುದೇ ಕಾರಣಕ್ಕೂ DC ಸಪ್ಲೈನ ಕಂಟಿನ್ಯೂಸ್ ಕೊಟ್ಟರೆ ಏನಾಗುತ್ತೆ ಇಟ್ ಮೇ ಬಿ ಬರ್ನ್ಟ್ ಔಟ್. ಸೊ ಹಾಗಾಗಿ ಒಂದ್ಸರಿ ಮಾತ್ರ ಇದು ಇಂಡ್ಯೂಸ್ ಆಗಿದ್ದನ್ನ ನೋಡಬಹುದು, ಆದ್ರೆ ಕಂಟಿನ್ಯೂಸ್ ಆಗಿ ಇಂಡ್ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಬ್ಯಾಟರಿಯನ್ನ ಕಂಟಿನ್ಯೂಸ್ ಆಗಿ ಕನೆಕ್ಷನ್ ಮಾಡೋ ಹಾಗಿಲ್ಲ. ಆದ್ರೆ ಒನ್ಸ್ ಅಪಾನ್ ಸ್ವಿಚ್ ಅನ್ನ ಆಫ್ ಮಾಡಿ ಮತ್ತೆ ಆನ್ ಮಾಡೋದ್ರಿಂದ ದ ಫ್ಲಕ್ಸಸ್ ಈಸ್ ಆಲ್ಸೋ ಲಿಂಕ್ಡ್ ವಿತ್ ಎ ಸೆಕೆಂಡ್ ಕಾಯಿಲ್. ಸೊ ದೆನ್ EMF ವಿಲ್ ಬಿ ಇಂಡ್ಯೂಸ್. ಬಟ್ ಈ ರೀತಿ ನಾವು ಸ್ವಿಚ್ ಅನ್ನ ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇನ್ಸ್ಟೆಡ್ ಆಫ್ ದಿಸ್ ಬ್ಯಾಟರಿ ಅಂಡ್ ಸ್ವಿಚ್ ಈ ಎರಡನ್ನ ನಾವೇನ್ ಮಾಡೋಣ ರಿಮೂವ್ ಮಾಡೋಣ. ಸೊ ರಿಮೂವ್ ಮಾಡಿಬಿಟ್ಟು ದಟ್ ಸೇಮ್ ಕಾಯಿಲ್, ದಟ್ ಮೀನ್ಸ್ ಕಾಯಿಲ್ 1 ಗೆ ನಾವು AC ಸಪ್ಲೈಯನ್ನ ಆಲ್ಟರ್ನೇಟಿಂಗ್ ನೇಚರ್ ಆಫ್ ಕರೆಂಟ್ ಅನ್ನ ಕೊಟ್ಟಿದ್ದೆ ಆದರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಸೆಕೆಂಡ್ ಕಾಯಿಲ್ ಅಲ್ಲಿ ಫ್ಲಕ್ಸ್ ಲಿಂಕ್ಸ್ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ EMF ಇಂಡ್ಯೂಸ್ ಆಗುತ್ತೆ. ಸೊ ದಿಸ್ ಟೈಪ್ ಆಫ್ ಇಂಡ್ಯೂಸ್ಡ್ EMF is called statically induced EMF. ಹಿಯರ್ ಫ್ಲಕ್ಸಸ್ ಏನಾಗಿದೆ ಮೂವ್ಮೆಂಟ್ ಆಗ್ತಾ ಇದೆ, ಆದ್ರೆ ಇಲ್ಲಿ ಕಂಡಕ್ಟರ್ ಏನಾಗಿದೆ ಸ್ಟೇಷನರಿ ಆಗಿದೆ. ಹಾಗಾಗಿ ಈ ರೀತಿಯಿಂದ ಇಂಡ್ಯೂಸ್ ಆಗ್ತಕ್ಕಂತ ಒಂದಿದನ್ನ ನಾವೇನ್ ಕರಿತೀವಿ ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF. ಓಕೆ, now we understand about dynamically induced EMF ಅಲ್ಲಿ ಹೇಗೆ how the EMF is induced in dynamically induced EMF ಅನ್ನ ಹೇಗೆ ಇಂಡ್ಯೂಸ್ ಆಗುತ್ತೆ ಅನ್ನೋದನ್ನ one of the diagram ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. Here one of the permanent magnet ಅನ್ನು ತಗೊಂಡಿದೀವಿ. ಈ ಪರ್ಮನೆಂಟ್ ಮ್ಯಾಗ್ನೆಟ್ ಅನ್ನು ತಗೋಬಹುದು, ಆರ್ ಇಟ್ ಮೇ ಬಿ ಎಲೆಕ್ಟ್ರೋಮ್ಯಾಗ್ನೆಟ್ ಅನ್ನು ಕೂಡ ನಾವಿಲ್ಲಿ ತಗೋಬಹುದು. ಇನ್ ಬಿಟ್ವೀನ್ ಒನ್ ಆಫ್ ದ ಕಂಡಕ್ಟರ್ ಅನ್ನ ನಾವೇನ್ ಮಾಡಿದೀವಿ ಮೂವ್ಮೆಂಟ್ ಮಾಡೋ ಹಾಗೆ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ನಾವು ಎ ಇಂದ ಐ ತನಕನು ಸಮ್ ಆಫ್ ದ ಆಂಗಲ್ ಅನ್ನ ಇಂಡಿಕೇಟ್ ಮಾಡಿದೀವಿ. ಸೊ ದಿಸ್ ಇಸ್ ದ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ, ಡಿ, ಇ, ಎಫ್, ಜಿ, ಹೆಚ್, ಐ. ಡಿಫರೆಂಟ್ ಆಂಗಲ್ ಅಲ್ಲಿ ಕಂಡಕ್ಟರ್ ಮೂವ್ಮೆಂಟ್ ಆದಾಗ ಎಷ್ಟು ಪ್ರಮಾಣದಷ್ಟು ಹೌ ಮಚ್ ಅಥವಾ ವಾಟ್ ಅಬೌಟ್ EMF ಇಂಡ್ಯೂಸ್ಡ್ ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಪ್ರಕಾರ ಎಷ್ಟು EMF ಇಂಡ್ಯೂಸ್ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಯಾವುದೇ ಒಂದು ಯಾವುದೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕಂಡಕ್ಟರ್ ಅನ್ನ ರೊಟೇಟ್ ಮಾಡಿದಾಗ ಸೊ ದಟ್ ಕಂಡಕ್ಟರ್ ಈಸ್ ಇಂಡ್ಯೂಸಸ್ an EMF. ಓಕೆ, ಹಿಯರ್ ದಿಸ್ ಕಂಡಕ್ಟರ್, ಈ ಕಂಡಕ್ಟರ್ ಏನಾಗಿದೆ ಅಂದ್ರೆ ಎ ಆಂಗಲ್ ಅಲ್ಲಿ ಎ ಈಸ್ ಕಾಲ್ಡ್ ವಾಟ್ 0 ಡಿಗ್ರಿ. ಸೊ 0 ಡಿಗ್ರಿ ಇದ್ದಾಗ
ಎಷ್ಟು EMF ಇಂಡ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಅಕಾರ್ಡಿಂಗ್ ಟು Faraday's laws of electromagnetic induction, EMF induced will be depend upon BLV sin theta. ಈ ಒಂದು ಫಾರ್ಮುಲಾದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವಾಟ್ ಈಸ್ BLV sin theta? B is called what? Flux density, Weber per meter square. ಎಷ್ಟು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇಲ್ಲಿ ಪ್ರೊಡ್ಯೂಸ್ ಆಗಿದೆ. ಸೊ ದಟ್ ಈಸ್ ಇಂಡಿಕೇಟ್. ಓಕೆ, ನೆಕ್ಸ್ಟ್ ಒನ್ is called L is called what? Length, active length of the conductor in a field. ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನಾವು ಎಷ್ಟು ಆಕ್ಟಿವ್ ಲೆಂತ್ ಆಫ್ ಕಂಡಕ್ಟರ್ ಅನ್ನು ಬಳಸಿದೀವಿ ಇನ್ ಮೀಟರ್ ಅಲ್ಲಿ. ಓಕೆ, ನೆಕ್ಸ್ಟ್ V is called velocity, relative motion between conductor and magnetic field. ಇದು ಎಷ್ಟು ವೇಗದಲ್ಲಿ ಅದು ರೊಟೇಷನ್ ಆಗ್ತಾ ಇದೆ ಇನ್ ಮೀಟರ್ ಪರ್ ಸೆಕೆಂಡ್. sin theta, ಯಾವ in which degree that conductor will be cuts, ಯಾವ ಒಂದು ಆಂಗಲ್ ಅಲ್ಲಿ ಕಂಡಕ್ಟರ್ ಕಟ್ ಮಾಡ್ತಾ ಇದೆ ಆ ಟೈಮ್ ಅಲ್ಲಿ ಎಷ್ಟು EMF ಇಂಡ್ಯೂಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವೇನ್ ಮಾಡಬಹುದು? ಸೊ ದಿಸ್ ಫಾರ್ಮುಲಾ ಮುಖಾಂತರ ಕಂಡುಹಿಡಿಯಬಹುದು. ಓಕೆ, ಸೊ ಇನ್ನು ಫಸ್ಟ್ ಕೇಸಸ್ ಅಲ್ಲಿ ಏನಾಗಿದೆ? ದಟ್ ಕಂಡಕ್ಟರ್ ವಿಲ್ ಬಿ ಲೈಕ್ ದಿಸ್. ಓಕೆ, ಕಂಡಕ್ಟರ್ ಏನಾಗಿದೆ ಈ ರೀತಿಯಿಂದ ಇರೋದ್ರಿಂದ ಸೊ ಈ ಒಂದು ಪೊಸಿಷನ್ ಅಲ್ಲಿ ಯಾವುದು ನಾರ್ತ್ ಇಂದ ಸೌತ್ ಕಡೆಗೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಈ ಕಂಡಕ್ಟರ್ ಅಲ್ಲಿ ಮಿನಿಮಮ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಲಿಂಕ್ಸ್ ಆಗುತ್ತೆ. ಸೊ ಮಿನಿಮಮ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಸ್ ಆಗಿರೋದ್ರಿಂದ ಸೊ ದಿಸ್ ಕಂಡಕ್ಟರ್ ಡಸ್ ನಾಟ್ ಇಂಡ್ಯೂಸ್ ಅಸ್ ಆನ್ EMF ಇನ್ ಕೇಸ್ ಆಫ್ ಎ ಅಂದ್ರೆ 0 ಡಿಗ್ರಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು BLV ಅಂತಕ್ಕಂಥದ್ದು ಅಂದ್ರೆ ಯಾವುದೋ ಒಂದು ಜನರೇಟರ್ ಮ್ಯಾಕ್ಸಿಮಮ್ EMF 100 ವೋಲ್ಟ್ಸ್ ಅನ್ನು ಇಂಡ್ಯೂಸ್ ಮಾಡ್ತಾ ಇದೆ ಅಂತ ತಗೊಳ್ಳೋಣ. ಸೊ BLV ಹ್ಯಾವ್ ಟು ಟೇಕನ್ 100 volts. ಓಕೆ, ಹಿಯರ್ sin theta ಇಲ್ಲಿ ಏನಿದೆ? A ಏನಾಗಿದೆ? 0. ಸೊ 0 sin theta ಅಂದ್ರೆ ಅಥವಾ sin 0 ಅಂದ್ರೆ 0 ನೇ ವ್ಯಾಲ್ಯೂ. ಸೊ ಹಾಗಾಗಿ ಇನ್ ಫಸ್ಟ್ ಕೇಸ್ ಅಲ್ಲಿ ಏನಾಗುತ್ತೆ? ಹೌ ಮಚ್ EMF will be induced in this case? 100 into 0, that is equal to what? 0 volts induce ಆಗ್ತಾ ಇದೆ. Okay, because of minimum magnetic flux will be links. Next one is called ಯಾವುದು? 30 ಡಿಗ್ರಿ ಆಂಗಲ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ EMF ಇಂಡ್ಯೂಸ್ ಆಗುತ್ತೆ ಅಂತ ನೋಡೋಣ. ಹಿಯರ್ ದಟ್ ಕಾಯಿಲ್ will be rotate. That means what? 30 ಡಿಗ್ರಿಯಲ್ಲಿ ರೊಟೇಷನ್ ಆಗ್ತಾ ಇದೆ. ಸೊ 30 ಡಿಗ್ರಿಯಲ್ಲಿ ರೊಟೇಷನ್ ಆದಾಗ ನಾವೇನ್ ಮಾಡಬೇಕಾಗುತ್ತೆ? sin 30 ಅಂತ ತಗೋಬೇಕಾಗುತ್ತೆ. sin 30 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 0.5. sin 30 ಗೆ ವ್ಯಾಲ್ಯೂ ಏನಾಗಿರುತ್ತೆ? 0.5. 0.5 ಅನ್ನ ನಾವು 100 ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ we can get 50 volts. in 30 ಡಿಗ್ರಿ ಆಂಗಲ್ ಅಲ್ಲಿ how much voltage will be induced? 50 volts. ಇದೇ ರೀತಿನೇ 90 ಡಿಗ್ರಿ ಇದ್ದಾಗ 90 ಡಿಗ್ರಿ. ಸೊ 90 ಡಿಗ್ರಿ that means sin 90 that is equal to 1. That is equal to what? 1. So then we can multiply 100 into 1. We can get 100 volts. So this is what maximum EMF will be induced. ಯಾವಾಗ ಈ ಒಂದು ಕಂಡಕ್ಟರು ಯಾವಾಗ 90 ಡಿಗ್ರಿ ಆಂಗಲ್ ಅಲ್ಲಿ ಇರುತ್ತೆ ಆಗ ಏನಾಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಸ್ ಆಗುತ್ತೆ. ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಸ್ ಆಗೋದ್ರಿಂದ ಈ ಒಂದು ಕಾಯಿಲ್ ಅಲ್ಲಿ ಏನು ಮ್ಯಾಕ್ಸಿಮಮ್ EMF ಇಂಡ್ಯೂಸ್ ಆಗುತ್ತೆ. ಅಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥದ್ದು ಎಷ್ಟು? ಮ್ಯಾಕ್ಸಿಮಮ್ 100 into 1 ಆದಾಗ ಎಷ್ಟು ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ? 100 volts. ಇದೇ ರೀತಿನೇ ಇನ್ ಡಿಫರೆಂಟ್ ಆಂಗಲ್ ಅಲ್ಲಿ ಐದರ್ ಇಟ್ ಮೇ ಬಿ 135 ಡಿಗ್ರಿಯಲ್ಲಿ ಕೂಡ ಕಂಡುಹಿಡಿಯಬಹುದು, 180, 225, 270 ಹೀಗೆ ಎಷ್ಟೇ ಡಿಗ್ರಿಯಲ್ಲಿ ಎಷ್ಟು EMF ಇಂಡ್ಯೂಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ we can use this formula. what? BLV sin theta ನ ಯೂಸ್ ಮಾಡಿಕೊಂಡಿದ್ದೆ ಆದ್ರೆ we can calculate what? EMF induce. ಓಕೆ, ಅದನ್ನೇ ನಾವು ಇನ್ ಸೈನ್ ವೇವ್ ಡಯಾಗ್ರಾಮ್ ಅಲ್ಲಿ ನಾವು ಬರೆದ್ರೆ ಯಾವ ರೀತಿ ಇರುತ್ತೆ. ಸೊ ಇಲ್ಲಿ ನಾವು ಒಂದು ತಿಳ್ಕೋಬೇಕು, ಆಲ್ರೆಡಿ ಹೇಳಿದೆ ನಾನು, ಅಕಾರ್ಡಿಂಗ್ ಟು Faraday's laws of electromagnetic induction ಪ್ರಕಾರ ಈ ಕಂಡಕ್ಟರ್ ಅಲ್ಲಿ ಇಂಡ್ಯೂಸ್ ಆಗ್ತಕ್ಕಂತ ಒಂದು
ಯಾವುದು EMF ಯಾವ ನೇಚರ್ ಅಲ್ಲಿ ಇರುತ್ತೆ, AC ನೇಚರ್ ಇರುತ್ತೆ. AC ಮೀನ್ಸ್ ಆಲ್ಟರ್ನೇಟಿಂಗ್ ನೇಚರ್. AC ಅಂದ್ರೆ ಏನು, ಇಟ್ಸ್ ವ್ಯಾಲ್ಯೂಸ್ ಅಂಡ್ ಡೈರೆಕ್ಷನ್ ಯೂಶುವಲಿ ಬಿ ಚೇಂಜಸ್. ಸೊ ದಟ್ ಟೈಪ್ ಆಫ್ ಕರೆಂಟ್ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಅಲ್ಲಿ ಯಾವ ರೀತಿ ಇಂಡ್ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ದಿಸ್ ಈಸ್ ಕಾಲ್ಡ್ ಸೈನ್ ವೇವ್ ಡಯಾಗ್ರಾಮ್. ಇನ್ ಕಂಪ್ಲೀಟ್ ಒಂದು ರೊಟೇಷನ್ ಆದಾಗ ವಿ ಕ್ಯಾನ್ ಗೆಟ್ ದಿಸ್ ಟೈಪ್ ಆಫ್ ಸೈನ್ ವೇವ್ ಡಯಾಗ್ರಾಮ್ ಗೆ ಸಿಗ್ತದೆ. ಹಿಯರ್ ಎ ಇದ್ದಾಗ ಎಷ್ಟು ವೋಲ್ಟೇಜ್ ಇಂಡ್ಯೂಸ್ ಆಗ್ತದೆ, 0 ವೋಲ್ಟೇಜ್. ಸೊ ಫರ್ದರ್ ದಟ್ ಕಾಯಿಲ್ ಇಸ್ ವಿಲ್ ಬಿ ಆರ್ ದ ಕಂಡಕ್ಟರ್ ಇಸ್ ವಿಲ್ ಬಿ ರೊಟೇಟ್. ಎಷ್ಟು ಡಿಗ್ರಿಯಲ್ಲಿ ರೊಟೇಟ್ ಆಗಿದೆ, 30 ಡಿಗ್ರಿ. ದಟ್ ಮೀನ್ಸ್ ವಾಟ್, ಬಿ ಅಲ್ಲಿ ಇದ್ದಾಗ ಎಷ್ಟು EMF ಇಂಡ್ಯೂಸ್ ಆಯ್ತು, 50 ವೋಲ್ಟ್ಸ್. ಅದೇ ರೀತಿನೇ 90 ಡಿಗ್ರಿ ಇದ್ದಾಗ ಅಂದ್ರೆ ಯಾವುದು, ಸಿ ಅಂದ್ರೆ ಏನು, 90 ಡಿಗ್ರಿ ಇದ್ದಾಗ ಮ್ಯಾಕ್ಸಿಮಮ್ EMF ಇಂಡ್ಯೂಸ್ ಆಯ್ತು. ಸೊ ದಿಸ್ ಈಸ್ ಕಾಲ್ಡ್ ಮ್ಯಾಕ್ಸಿಮಮ್ EMF. ಸೊ ಅದೇ ರೀತಿ ನಮ್ಗೆ ಏನಾಗುತ್ತೆ, ದಟ್ ಕರೆಂಟ್ ಇಸ್ ವಿಲ್ ಬಿ ಒನ್ಸ್ ಅಗೇನ್ ಡಿಕ್ರೀಸಸ್. ಇಲ್ಲಿ ಏನಾಗುತ್ತೆ, ಡಿ ಅಲ್ಲಿ ಇದ್ದೇನಾಗುತ್ತೆ, ಮತ್ತೆ ಅದು ಕರೆಂಟ್ ಅನ್ನ ಕಡಿಮೆ ಮಾಡುತ್ತೆ, EMF ಇಂಡ್ಯೂಸ್ ಆಗ್ತಕ್ಕಂಥದ್ದನ್ನ ಕಡಿಮೆ ಮಾಡುತ್ತೆ. ಹೀಗೆ 180 ಬಂದಾಗ ಏನಾಗುತ್ತೆ, 0 ಆಗಿರುತ್ತೆ. ಸೊ ಇನ್ ಫಸ್ಟ್ ಕೇಸ್ ಅಲ್ಲಿ ಇಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥದ್ದು ಏನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಇನ್ ಸೆಕೆಂಡ್ ಕೇಸ್ ಅಲ್ಲಿ ಇಲ್ಲಿ ಇಂಡ್ಯೂಸ್ ಆಗ್ತಕ್ಕಂಥದ್ದು ಏನಾಗಿರುತ್ತೆ, ನೆಗೆಟಿವ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೋಬಹುದು, ಇನ್ ಕಂಪ್ಲೀಟ್ ರೊಟೇಷನ್ ಅಲ್ಲಿ ಯಾವ ರೀತಿಯ EMF ಇಂಡ್ಯೂಸ್ ಆಗಿದೆ ಅನ್ನೋದನ್ನ ನಾವು ನೋಡಬಹುದು. ಓಕೆ, EMF ಇಂಡ್ಯೂಸ್ಡ್ ಆರ್ ಡೈನಮಿಕಲಿ ಇಂಡ್ಯೂಸ್ಡ್ EMF can be determined by applying one of the rule. That rule is called Fleming right hand rule. What says Fleming right hand rule? Fleming right hand rule, it says first we stretch the thumb, forefinger, middle finger. So this thumb is represents in which direction the conductor is will be moves, and this forefinger is represents in which direction magnetic flux is will be flows, and this middle finger is represents in which direction current is will be flows. Okay, so ಇಲ್ಲಿ ನಮಗೆ ಗೊತ್ತಾಯ್ತು ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನ ನಾವು ಕಂಡುಹಿಡಿಬೇಕಾದ್ರೆ ಯಾವುದನ್ನ ರೂಲ್ ಅನ್ನ ಅಪ್ಲೈ ಮಾಡಬಹುದು, ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಅನ್ನ ಅಪ್ಲೈ ಮಾಡಿದರೆ ನಮಗೆ ಕಂಡುಹಿಡಿಯಬಹುದು ಅಂತ ಗೊತ್ತಾಯ್ತು. ಸೊ ಅದೇ ರೀತಿ ಒನ್ ಆಫ್ ದ 3 arrows ಅನ್ನ ಇಂಡಿಕೇಟ್ ಮಾಡಿದೀವಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಲೈಕ್ ದಿಸ್. ಓಕೆ, ಸೊ ದಿಸ್ ಈಸ್ ವಾಟ್ thumb. So this thumb is represents what, motion of conductor, in which direction conductor ಅದು ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಅದು ಇಂಡಿಕೇಟ್ ಮಾಡುತ್ತೆ. So this is called what, forefinger. So this forefinger what, in which direction magnetic flux is will be flows ಅನ್ನೋದನ್ನ ತೋರಿಸುತ್ತೆ. And also this is one of the middle finger is represent in which direction current is will be flows ಅನ್ನೋದನ್ನ ಇದು ತೋರಿಸುತ್ತೆ. ಹೀಗೆ ನಾವು ಯಾವುದು ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಅನ್ನ ಅಪ್ಲೈ ಮಾಡಿಬಿಟ್ಟು ಯಾವುದು ಡೈನಮಿಕಲಿ ಇಂಡ್ಯೂಸ್ಡ್ EMF ಯಾವ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ ಆಗಿದೆ ಅಂತ ನಾವು ಅದನ್ನ ಡಿಟರ್ಮಿನೇಷನ್ ಮಾಡಬಹುದು. ಇಷ್ಟು ಏನಪ್ಪಾ ಅಂದ್ರೆ ಡಿಸಿ ಜನರೇಟರ್ ಅಲ್ಲಿ ಪ್ರಿನ್ಸಿಪಲ್, ಫೆರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫಸ್ಟ್ ಲಾ, ಸೆಕೆಂಡ್ ಲಾ, ಅಂಡ್ ಟೈಪ್ಸ್ ಆಫ್ ಲಾ ಅದಲ್ಲಿ ಡೈನಮಿಕಲಿ ಇಂಡ್ಯೂಸ್ಡ್ EMF, ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF, ಮತ್ತೆ ಯಾವ ರೀತಿ ಸೈನ್ ವೇವ್ ಡಯಾಗ್ರಾಮ್ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಯಾವ ರೀತಿ ಡೈನಮಿಕಲಿ ಇಂಡ್ಯೂಸ್ಡ್ EMF ಇನ್ ಡಿಫರೆಂಟ್ ಇನ್ಸ್ಟೆಂಟ್ ಅಲ್ಲಿ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದನ್ನ ಗೊತ್ತಾಯ್ತು. ಅದೇ ರೀತಿನೇ ಫ್ಲೆಮಿಂಗ್ ರೈಟ್ ಹ್ಯಾಂಡ್ ರೂಲ್ ಏನ್ ಹೇಳುತ್ತೆ ಅನ್ನೋದನ್ನ ಗೊತ್ತಾಯ್ತು. ಓಕೆ, ಇಷ್ಟು ಡಿಸಿ ಜನರೇಟರ್ ಸಂಬಂಧಪಟ್ಟಂಗೆ. ಇನ್ನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ಪಾರ್ಟ್ಸ್ ಆಫ್ ಡಿಸಿ ಜನರೇಟರ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.